ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಶಿವರಾತ್ರಿಯ ನಂತರದ ಪಾರಣೆಯ ಆದ ನಂತರ ಬರ್ತಕ್ಕಂತಹ ಮೊದಲನೇ ಅಮಾವಾಸ್ಯೆಗೆ ಸ್ವಾಗತ ಸುಸ್ವಾಗತ. ಹಾಗೂ ಈ ಒಂದು ಪಾರಣೆಯ ಅಮಾವಾಸ್ಯೆ ಸಕಲರಿಗೂ ಸಹ ಶುಭವನ್ನು ಉಂಟು ಮಾಡಲಿ ಅಂತ ಮತ್ತೊಮ್ಮೆ ನಾನು ಆ ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ನಮೋ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ. ಓಂ ಜಗದ್ಗುರುವೇ ನಮಃ. ಸ್ನೇಹಿತರೆ, ನಾನು ನಿಮಗೆ ಒಂದು ವಿಶೇಷವಾದಂತಹ ಹೂವಿನ ಪರಿಚಯವನ್ನು ನಾನು ಇವತ್ತು ನಿಮಗೆ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ಹೂವು ಜಾಲಿಗಿರಿ ಹೂವು ಅಂತ ಕರಿತೀವಿ. ನೀವು ಸಹಜವಾಗಿ ಜಾಲಿ ಅಂದರೆ ನಾವು ಜಾಲಿಯ ಮುಳ್ಳನ್ನು ನಾವು ನೆನಪು ಬರುತ್ತೆ. ಆದರೆ ಗಿರಿ ಅಂದರೆ ಬೆಟ್ಟ. ಆದರೆ ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂತಹ ಹೂವು ಜಾಲಿಗಿರಿ ಹೂವು. ಬೆಟ್ಟದ ಮೇಲೆ ಬೆಳೀತಕ್ಕಂತಹ ಒಂದು ರೀತಿಯಾದಂತಹ ಪರಿಮಳವನ್ನು ಸೂಸುವಂತಹ ಪುಷ್ಪವನ್ನು ಇದು ಜಾಲಿಗಿರಿ ಹೂವಾಗಿದೆ. ಇದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಂದರೆ ಈ ಸುತ್ತು ಕಣಿವೆ, ಮದಲಿಂಗನ ಕಣಿವೆ ಎಂದು ಪ್ರಖ್ಯಾತವಾಗಿರ್ತಕ್ಕಂತಹ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮದಲಿಂಗನ ಕಣಿವೆಯ ಬೆಟ್ಟದಲ್ಲಿ ಬೆಳೀತಕ್ಕಂತಹ ಒಂದು ವಿಶೇಷವಾದ ಹೂವು ಈ ಜಾಲಿಗಿರಿ ಹೂವು. ಅದರಲ್ಲೂ ವಿಶೇಷತೆ ಏನಪ್ಪ ಅಂದರೆ, ಇದು ಶಿವರಾತ್ರಿಯ ಸಮಯದಲ್ಲಿ ಆ ಪರಶಿವನ ಮುಡಿಯನ್ನು ಸೇರಲು ಹರಡುವಂತಹ ಒಂದು ಪವಿತ್ರವಾದ ಹೂವು ಜಾಲಿಗಿರಿ ಹೂವು. ಸ್ನೇಹಿತರೆ, ನೀವು ಯಾವಾಗಲಾದರೂ ಸಹ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕಿಗೆ ಬಂದರೆ ಹಾಗಲವಾಡಿ ಮಾರ್ಗವಾಗಿ, ಹಾಗಲವಾಡಿ ಪಾಳೆಗಾರರು ಸಂಸ್ಥಾನವನ್ನು ಕಟ್ಟಿ ರಾಜ್ಯಭಾರವನ್ನು ಮಾಡಿದಂತಹ ಒಂದು ಹಾಗಲವಾಡಿ ಮಾರ್ಗವಾಗಿ ಬಂದರೆ ಈ ಹೂವನ್ನು ನೀವು ಕಾಣಬಹುದು. ಸ್ನೇಹಿತರೆ, ಈ ಹೂವಿನ ವಿಶೇಷತೆ ಏನಪ್ಪ ಅಂದರೆ, ಆ ಒಂದು ಮರದಲ್ಲಿ, ಆ ಜಾಲಿಗಿರಿ ಮರ ಇರುತ್ತಲ್ವ, ಇದು ಸಸ್ಯದಲ್ಲಿ ಬೆಳೀತಕ್ಕಂತಹ ಹೂವಲ್ಲ. ಆ ಜಾಲಿಗಿರಿ ಮರದಲ್ಲಿ ಬೆಳೀತಕ್ಕಂತಹ ಹೂವು ಮರದಲ್ಲಿ ಇದ್ದಾಗ ಸುಮಾರು 2 ತಿಂಗಳ ಕಾಲ ಬಾಡದೇ ಇರತಕ್ಕಂತಹ ವಿಶೇಷವಾದ ಹೂವು. ಈ ಹೂವನ್ನು ಕಿತ್ತ ನಂತರ ಕೇವಲ 1 ರಿಂದ 2 ಗಂಟೆ ಅಷ್ಟೇ ಇದರ ಒಂದು ಫ್ರೆಶ್ನೆಸ್ ಅಂತ ಹೇಳ್ತೀವಲ್ಲ, ಅಷ್ಟು ಮಾತ್ರ ಇರೋದನ್ನು ನಾವು ಕಾಣ್ತೀವಿ. ಆದರೆ ತುಂಬ ಪರಿಮಳಭರಿತವಾದಂತಹ ಹೂವು ಈ ಜಾಲಿಗಿರಿ ಹೂವು. ಶಿವನಿಗೆ ತುಂಬ ವಿಶೇಷವಾಗಿ ಮತ್ತು ತುಂಬ ಇಷ್ಟಪಡ್ತಕ್ಕಂತಹ ಹೂವು. ಇಲ್ಲಿನ ಜನರೆಲ್ಲರೂ ಕೂಡ ಇಲ್ಲಿ ಪವಿತ್ರವಾದ ಶಿವಾಲಯವಾಗಿರ್ತಕ್ಕಂತಹ ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರಿಗೆ ಶಿವರಾತ್ರಿಯ ಸಮಯದಲ್ಲಿ ಈ ಹೂವಿನಿಂದ ಸಂಪೂರ್ಣವಾಗಿ ಆ ಪರಶಿವನನ್ನು ಮುಚ್ಚುತ್ತಾರೆ. ಆ ಸಹಸ್ರನಾಮವನ್ನು ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಕರಾಯ ನಮಃ, ಶೂಲಪಾಣಯೇ ನಮಃ ಅಂತಕ್ಕಂಥ ಶಿವನ 1008 ಸ್ನೇಹಿತರೆ, 108 ಅಷ್ಟೋತ್ತರವಲ್ಲ, ಇದು 1008 ಸಹಸ್ರನಾಮವನ್ನ ಹೇಳುತ್ತಾ ಈ ಜಾಲಿಗಿರಿ ಹೂವು ಮತ್ತು ಬಿಲ್ವಪತ್ರೆಯನ್ನ ಅರ್ಪಿಸಿ ಆ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಅದರಲ್ಲೂ ಸಹ ಈ ಬೆಟ್ಟದ ಆಚೆ ಇರ್ತಕ್ಕಂತಹ ಒಂದು ದೇವಾಲಯ ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಒಂದು ಕಾಂತಿಯುತವಾಗಿರ್ತಕ್ಕಂತಹ ಲಿಂಗು ಶ್ರೀ ಗುರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯವರು. ಆ ಸ್ವಾಮಿಯವರನ್ನು ನೋಡ್ತಾ ಇದ್ರೆ ಅದೇನೋ ಒಂದು ರೀತಿಯಾದಂತಹ ಆಕರ್ಷಣೆ ಹಾಗೂ ಭಕ್ತಿ ಭಾವ ನಮ್ಮಲ್ಲೆಲ್ಲ ಬರ್ತಾ ಇರುತ್ತೆ. ಸ್ನೇಹಿತರೆ, ಆ ಪರಶಿವನು ಶಿವರಾತ್ರಿಯ ಮುಗಿದರೂ ಸಹ ಬಿಟ್ಟಿಲ್ಲ ನಮಗೆ ಶಿವನ ಗುಂಗು, ಶಿವನ ನಾಮಸ್ಮರಣೆ. ಸ್ನೇಹಿತರೆ ನೋಡಿ, ಈ ಜಾಲಿಗಿರಿ ಹೂವಿನಿಂದ ಆ ಶಿವನನ್ನು ಅರ್ಚಿಸಿ ಬಿಲ್ವಪತ್ರೆಯ ದಳವನ್ನು ಅರ್ಚಿಸುವುದರ ಮೂಲಕ ಆ ಪರಮೇಶ್ವರನ ಕೃಪೆಗೆ ಪಾತ್ರರಾದಂತಹ ಸಕಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ. ಆ ಪರಮೇಶ್ವರ ಎಲ್ಲ ನಾಡಿನ ಸಮಸ್ತ ಭಕ್ತವೃಂದಕ್ಕೆ ವಿಶೇಷವಾದಂತಹ ಆಯಸ್ಸು, ಆರೋಗ್ಯ, ಅಷ್ಟ ಐಶ್ವರ್ಯ, ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಮತ್ತೊಮ್ಮೆ ಹೇಳುತ್ತಾ, ಈ ಅಮಾವಾಸ್ಯೆಯ ಶುಭ ದಿನ ನಮ್ಮ ಮನೆಯಲ್ಲಿ ಕೈಗೊಂಡಂತಹ ವಿಶೇಷ ಪೂಜೆ, ಅದರಲ್ಲೂ ಕೂಡ ಜಾಲಿಗಿರಿ ಪುಷ್ಪದ ಒಂದು ಆಕರ್ಷಣೀಯವಾದಂತಹ ಹಾಗೂ
ಪೂಜೆಯ ಪಾವಿತ್ರ್ಯತೆಯ ಕುರಿತಾದಂತಹ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ, ಶುಭ ದಿನ.